ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಸಚಿವ ಸ್ಥಾನವನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಇದರಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಈಗ ಘೋಷಣೆ ಆಗಿರುವಂಥದ್ದು. ಅವರ ಹಿರಿಯ ಪುತ್ರ ಶಶಿಕಾಂತ್ ನಮ್ಮ ಜೊತೆ ಇದ್ದಾರೆ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಇವತ್ತು ಭೇಟಿ ನೀಡಿರುವಂಥದ್ದು. ಸರ್, ಮುಖ್ಯವಾಗಿ ಭೇಟಿ ನೀಡಿದಂತಹ ಹಿನ್ನೆಲೆ ಏನು ಮತ್ತು ಈಗ ತಂದೆಯವರಿಗೆ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಆಗ್ತಿದೆ? ಖಂಡಿತವಾಗಿ ಖುಷಿ ಆಗ್ತಾ ಇದೆ. ಖುಷಿ ಅಂತೂ ಆಗುವಂಥ ಸಂದರ್ಭನೇ ಇದೆ. ಇನ್ನೊಂದು ಅಂತ ಹೇಳಿದರೆ ಅಪಾರವಾದ ನಂಬಿಕೆ. ಮಂಗಳೂರು ಕ್ಷೇತ್ರ ಅಂತ ಹೇಳಿದರೆ ನನಗೇನು ಹಾಳಿದಲ್ಲ. ಮುಂಚೆ ನಾನು ಉನ್ನತ ವ್ಯಾಸಂಗ ಎಲ್ಲ ಆಗಿದ್ದೇ ಇಲ್ಲೇ. ಹಾಗಾಗಿ ನನಗೆ ದೇವಿ ಮೇಲೆ ಮೊದಲಿನ ನಂಬಿಕೆ. ಹಾಗಾಗಿ ನಾನು ಆಶೀರ್ವಾದ ತೊಗೊಳಕ್ಕೆ ಅಂತ ಇಲ್ಲಿ ಬಂದಿರೋದು. ಸರ್, ಈಗ ನಿಮ್ಮ ಎಲ್ಲ ಫ್ಯಾಮಿಲಿ ಕೂಡ ಅಲ್ಲಿ ಈಗ ಸಂಪುಟ ವಿಸ್ತರಣೆಯಲ್ಲಿ ಪ್ರಮಾಣ ವಚನ ಸಂದರ್ಭದಲ್ಲಿ ಎಲ್ಲ ಅಲ್ಲಿರ್ತಾರೆ. ನೀವು ಮಾತ್ರ ಕಟೀಲು ಕ್ಷೇತ್ರದಲ್ಲಿದ್ದೀರಿ. ನಿಮಗೂ ಕಟೀಲು ಕ್ಷೇತ್ರಕ್ಕೆ ಏನು ಅವಿನಾಭಾವ ಸಂಬಂಧ ಏನಾದರೂ ಇದೆಯಾ? ಅದೇ ಹೇಳಿದ್ನಲ್ಲ, ಮಂಗಳೂರು ನನ್ನ ಬಹುಶಃ ಎರಡನೇ ಮನೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಹೇಳಿರೋದು. ನನ್ನ ಮನೆ ದೇವರು ಒಂದು, ಇದು ಇನ್ನೊಂದು ಮನೆ ದೇವರು. ಹಾಗೆ ನಾನು ನಂಬಿರೋ ತಾಯಿ ಆಶೀರ್ವಾದ ತೊಗೊಳಕ್ಕಂತಲೇ ಬಂದಿರೋದು. ನಾನು ಮಂಗಳೂರು ಬಂದಿದ್ದು ಸಹ ನಾನು ಕಾಕ್ತಾಳಿ ಅಷ್ಟೇ. ನಿನ್ನೆ ಬೇರೆ ಒಂದು ವೈಯಕ್ತಿಕ ಕೆಲಸಕ್ಕೆ ಬಂದಿದ್ದು ಗೊತ್ತಾಯಿತು. ಹಾಗಾಗಿ ಮೊದಲು ನಾನು ಬಂದು ತಾಯಿ ಆಶೀರ್ವಾದ ತೊಗೊಂಡೆ ಇಲ್ಲಿಂದ ಹೊರಡಬೇಕಂತ ಯೋಚನೆ ಮಾಡಿದ್ದೇನೆ. ಸರ್, ಈಗ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದ ನಂತರ ಅನೇಕ ಜನರು ಹೇಳ್ತಾಯಿದ್ರು ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲ್ಲ ಅಂತ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸಿಕ್ಕಿರುವಂಥದ್ದು ಇದು ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳುವಂಥದ್ದು? ಇಲ್ಲ, ಖುಷಿಯ ವಿಚಾರನೇ. ಹಾಗಾಗಿ ನಾವು ಅಲ್ಲಿಂದ ಬಂದಿರೋದಕ್ಕೆ ಇದು ಕೊಟ್ಟಿರೋದು ಅದು ಏನಲ್ಲ, ಅವ್ರು ಮಾಡಿರೋ ಪರಿಶ್ರಮದ ಫಲ ಅಂತ ಹೇಳ್ಬೋದು ಅಷ್ಟೇ. ಮತ್ತು ನಾವು ಯಾರಿಗೆ ಉತ್ತರ ಕೊಡುವಷ್ಟು ದೊಡ್ಡವನು ನಾನಂತೂ ಅಲ್ಲ, ರಾಜಕೀಯದಲ್ಲಿ ನಾನು ಅಷ್ಟು ಇದ್ದವನಲ್ಲ. ತಂದೆಯವರು ಬೆಳಿಗ್ಗೆ ಏನು ಮಾತು ಹೇಳಿದ್ದಾರೆ ಅಷ್ಟೇ ಸಾಕು. ಏನೆಲ್ಲ ಇವತ್ತು ಪ್ರಾರ್ಥನೆಯನ್ನು ಮಾಡಿಕೊಂಡು ಏನು ಅವರ ಪರವಾಗಿ ವಿಶೇಷ ಪೂಜೆ ಏನಾದರೂ ಸಲ್ಲಿಸಿದ್ರಾ? ಅವರ ಪರವಾಗಿ ಸಲ್ಲಿಸಿದ್ದೇನೆ. ಮೊದಲಾಗಿ ಇನ್ನೊಂದು, ಈಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ದೇವರಲ್ಲಿ ಬೇಡ್ಕೊಂಡಿದ್ದೇನೆ. ನಮ್ಮ ಕಡೆ ಸ್ವಲ್ಪ ಮಳೆ ಸ್ವಲ್ಪ ಈ ವರ್ಷಕ್ಕಿಂತ ಮುಂಚೆಗಿಂತ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಮಳೆ ಚೆನ್ನಾಗಾಗಲಿ, ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡಿದ್ದೀನಿ ತಂದೆಯವ್ರ ಪರವಾಗಿ ಅಷ್ಟೇ. ಮತ್ತೇನೇನು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಶಶಿಕಾಂತ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ಅಜಿತ್ ದಂಡೋಲೆ, ರಿಪಬ್ಲಿಕ್ ಕನ್ನಡ, ಮಂಗಳೂರು.